ನಮಸ್ಕಾರ ಸ್ನೇಹಿತರೆ. ನಮ್ಮ ತೋಟದಲ್ಲಿ ಕೆಲವು ಬೆಳೆಯನ್ನು ಬೆಳೆದಿದ್ದೇವೆ. 5 ಎಕರೆ ಜಮೀನಲ್ಲಿ ಒಂದು 3 ಎಕರೆ ಹತ್ತಿಯನ್ನು ಹಾಕಿದ್ದೇವೆ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಅದೇ ರೀತಿ ನಾವು ಹತ್ತಿ ಒಂದೇ ಬೆಳೆಯೋಲ್ಲ, ಹೊಲದ ಎರಡೂ ಬದಿಗಳಲ್ಲಿ ಸಹ ನಾವು ಕೆಲವೊಂದು ಆಹಾರ ಧಾನ್ಯಗಳನ್ನು ಸಹ ಬೆಳಿತೇವೆ. ಪುಂಡಿ ಪಲ್ಯನೂ ಸಹ ಬೆಳೆದಿದ್ದೇವೆ. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಹೊಲದಲ್ಲಿ ಬೆಳೆದಿರುವಂತಹದ್ದನ್ನೇ ನಾವು ಯೂಸ್ ಮಾಡ್ತೇವೆ, ಕೊಂಡು ತರೋದಿಲ್ಲ. ಅದೇ ಥರ ಅವರೆಕಾಯಿ, ಆನಂತರ ತೊಗರಿ, ಆನಂತರ ಅದನ್ನು ಬೆಳಿತೀವಿ. ಆನಂತರ ಬೆಂಡೆಕಾಯಿ ಸಹ ನಾವು ಬೆಳಿತೀವಿ, ಬೆಂಡೆಕಾಯಿನೂ ಸಹ ಬೆಳಿತೀವಿ. ಅದೇ ತರಹ ಬದನೆಕಾಯಿ ಎರಡೂ ಬದಿಗಳಲ್ಲಿ ಸಹ 15ರಿಂದ 20 ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಿತೀವಿ. ಸುಮಾರು 2ರಿಂದ 3 ತಿಂಗಳು ಸಹ ನಾವು ಯಾವುದೇ ರೀತಿ ಮಾರ್ಕೆಟಿಗೆ ಕೊಂಡು ತಿನ್ನೋದಿಲ್ಲ, ಅದನ್ನೇ ತಿಂತೀವಿ, ಅದನ್ನೇ ತಿನ್ನೋಕ್ಕಾಗುತ್ತೆ. ಸುಮಾರು ಕೆಳಗಡೆ ಬದಿಯಲ್ಲಿ 5 ಎಕರೆಯಲ್ಲಿ 3 ಎಕರೆ ಹತ್ತಿಯನ್ನು ಹಾಕಿದ್ದೇವೆ. ಇನ್ನು 2 ಎಕರೆಯಲ್ಲಿ ನಾವು ಜೋಳ ಮತ್ತು ಗೋಧಿಯನ್ನು ಹಾಕಿದ್ದೀವಿ ಸ್ನೇಹಿತರೆ. ಇದನ್ನು ನಾವು ಒಬ್ಬ ರೈತ ಇಷ್ಟೆಲ್ಲ ಕಷ್ಟಪಟ್ಟು ಬಿತ್ತಿ ಅದು ಬೆಳೆ ಬರೋಟ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾನೆ. ಇಲ್ಲೆಲ್ಲ ನಿಮ್ಗೆ ಗ್ಯಾಪ್ ಆಗಿದೆ ನೋಡ್ತಾ ಇದ್ದೀರಾ. ಇದು ಹುಟ್ಟಿಲ್ಲ ಅಲ್ಲಲ್ಲಿ. ಇದನ್ನು ನಾನು ನಮ್ಮ ತಂದೆಯವರು ಮತ್ತೆ ಸಹ ಅದನ್ನು ಬಿತ್ತಿ ಇದನ್ನು ಮಾಡಿದೆ. ಅದು ಕೂಡ ಹುಟ್ಟಿದೆ ಸ್ನೇಹಿತರೆ. ತುಂಬಾ ಖುಷಿ ಆಗುತ್ತೆ. ಅದು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಬಂದಿದೆ ನೋಡಿ ಸರ್, ಹುಟ್ಟಿದೆ. ಅದು ಗ್ಯಾಪ್ ಇದ್ದ ಜಾಗದಲ್ಲಿ ಮತ್ತೆ ನಾವು ಬಿತ್ತಿದ್ದೀವಿ. ಸೊ ವೇಸ್ಟ್ ಆಗಬಾರ್ದು ಅಂತಂದ್ಬಿಟ್ಟು ಇದು ಮಾಡಿ ಎಲ್ಲ ಪಪ್ಪಾಯ ಗಿಡವನ್ನು ಹಾಕಿದ್ದೀವಿ. ಯಾವುದೂ ಸಹ ವೇಸ್ಟ್ ಮಾಡಿಲ್ಲ ನಾವು ಜಾಗನ. ತುಂಬ ಇದು ಮಾಡಿದ್ದೀವಿ. ಇದು ನಮ್ಮ ತೋಟದ ಬದಿಯಲ್ಲಿ ಹಳ್ಳ ಇದೆ. ಇದನ್ನು ಗೌರ್ಮೆಂಟ್ ಅವರು ಇದನ್ನು ಮಾಡಿಸಿ ನಮ್ಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೂಳು ಎತ್ತಿ ಕೆಲಸ ನೀರಾಗಿ ಸರಳವಾಗಿ ಹಾಕೋಕ್ಕೆ ಮತ್ತು ಸ್ಟಾಕ್ ಇಡೋಕ್ಕೆ ತುಂಬ ಇದು ಮಾಡಿದ್ದಾರೆ. ಅದೇ ರೀತಿ ಹಳ್ಳದ ಎರಡೂ ಬದಿಯಲ್ಲೂ ರಸ್ತೆಯನ್ನು ಮಾಡಿದ್ದಾರೆ. ಈ ಥರ ಕಾಣಿಸುತ್ತೆ, ಈ ವ್ಯೂ ಆ್ಯಂಗಲಲ್ಲಿ ಈ ಥರ ಕಾಣಿಸುತ್ತೆ ನಿಮಗೆ. ಅದೇ ಥರ ಜೋಳ ಮತ್ತು ಗೋಧಿಯನ್ನು ಎರಡನ್ನೂ ಬೆಳೆದಿದ್ದೀವಿ. ಅದೇ ಥರ ಒಂದು ನಮ್ಮ ಹೊಲದಲ್ಲಿ ನಾವು ಎತ್ತು ಸಹಾಯದಿಂದ ನಾವು ಏನು ಮಾಡ್ತೀವಿ, ಬಿತ್ತಿದ್ದೇವೆ ಸ್ನೇಹಿತರೆ. ಇದು ಹಳ್ಳ ಮತ್ತು ಇದು ರಸ್ತೆ, ಸುಮಾರು ಹೈವೇ ಇದೆ ಮುಂದಲ್ಲಿ ಇದಾಗುತ್ತೆ. ಇಲ್ಲಿ ನಮ್ಮ ಹೊಲದಲ್ಲೇ ಸೇವೆಯನ್ನು ಮಾಡಿದಂಥ ಒಂದು ಎತ್ತು, ಅದರದೊಂದು ಕಣ್ಣು ಕಾಣ್ತಾ ಇದ್ದಿದ್ದಿಲ್ಲ. ನಮ್ಮ ತಂದೆಯವರು ಹೇಳ್ತಾಯಿದ್ರು, ನಮ್ಮ ತಾತವರು. ಅದು ತುಂಬ ವರ್ಷಗಳು ಸಹ ನಮ್ಮ ಮನೆಯಲ್ಲೇ ಕೆಲಸ ಮಾಡಿತ್ತು ಹೊಲದಲ್ಲಿ. ಸೊ ಅದು ಅನ್ಎಕ್ಸ್ಪೆಕ್ಟ್ ಆರೋಗ್ಯ ಇದರಿಂದಾಗಿ ಸತ್ತುಬಿಡ್ತು. ಸೊ ನಮ್ಮ ತಾತವರು ಇಲ್ಲೇ ಸಹ ನಮ್ಮ ಹೊಲದಲ್ಲೇ ಅದನ್ನು ಮಣ್ಣು ಮಾಡಿದ್ದೇವೆ. ಸೊ ಪ್ರತಿ ತಿಂಗಳು ಸಹ ಇದನ್ನು ಅಮಾವಾಸ್ಯೆ ದಿನ ಪೂಜೆ ಮಾಡ್ತೇವೆ, ತಪ್ಪದೇ ಪೂಜೆ ಮಾಡ್ತೇವೆ. ಅದೇ ಥರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅದೇ ತರಹ ಇದು ಹುಂಚಿ ಗಿಡವನ್ನು ಸಹ ಇದು ನಮ್ಮ ಮನೆಗೆ ಉಪಯೋಗ ಆಗುತ್ತೆ. ಸೊ ಅದೇ ತರಹ ಇಲ್ಲಿ ನಮ್ಮದು ಇನ್ನೊಂದು ದೇವರಿದೆ, ಕರೆಮ್ಮ ದೇವಿ ಅಂತ ಅಂದ್ಬಿಟ್ಟು. ಈ ತಾಯಿ ಆಶೀರ್ವಾದದಿಂದಾಗಿ ನಮಗೆ ಎಲ್ಲ ರೀತಿಯ ಬೆಳೆಗಳು ಸಹ ಸಿಗ್ತಾ ಇದೆ. ಆ ತಾಯಿಗೆ ನಾವು ಪ್ರತಿ ಅಮಾವಾಸ್ಯೆಯ ದಿನ ಈಕೆಗೆ ನಾವು ಎಣ್ಣೆ ಸ್ನಾನವನ್ನು ಮಾಡಿಸ್ತೀವಿ. ಆಮೇಲೆ ಪ್ರತಿ ಒಂದು ವರ್ಷ ಯುಗಾದಿಯಂದು ಅವಳಿಗೆ ಒಂದು ಸೀರೆ, 9 ಜನ ಮುತ್ತೈದೆಯರನ್ನು ಕರೆಸಿಬಿಟ್ಟು ಪೂಜೆಯನ್ನು ಮಾಡ್ತೇವೆ, ಊಟವನ್ನು ಹಾಕಿಸ್ತೇವೆ ಸ್ನೇಹಿತರೆ. ಒಬ್ಬ ರೈತ ಇಷ್ಟೆಲ್ಲ ಮಾಡ್ತೇವೆ, ತುಂಬಾ ಖುಷಿಯಾಗುತ್ತೆ. ಒಬ್ಬ ರೈತ ಕಷ್ಟಪಟ್ಟು ಬೆಳೆ ಬೆಳೆದು ಅದನ್ನು ತಾನು ತಿನ್ಬೇಕಂದ್ರೆ ತುಂಬಾ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗುತ್ತೆ. ಸರಿಯಾದ ಬೆಲೆ ಸಿಗೋಲ್ಲ, ಬೆಳೆ ಬಂದರೆ ಸರಿಯಾಗಿ ಬೆಳೆ ಸಿಗೋಲ್ಲ. ಅಕಾಲಿಕ ಮಳೆಯಿಂದಾಗಿ ಬೆಳೆಗೆಲ್ಲ ಹೊರಟೋಗ್ಬಿಡುತ್ತೆ. ಆಮೇಲೆ ಬಿತ್ತಿದ ಬೀಜಗಳು ಸರಿಯಾಗಿರಲಿಲ್ಲ ಅಂದರೆ ಅಲ್ಲಲ್ಲಿ ಗ್ಯಾಪ್ ಇರುತ್ತೆ. ಸೊ ಈ ಥರ ಗ್ಯಾಪ್ ಇದ್ದರೆ ಏನಾಗುತ್ತೆ ಅಂದರೆ ಇಳುವರಿ ಬರೋಲ್ಲ ಸ್ನೇಹಿತರೆ. ಸೊ ನೀವೆಲ್ಲ ಸಿಟಿ ಮಂದಿ ಡೈರೆಕ್ಟ್ ಅಂಗಡಿಗೆ ಹೋಗಿ ಖರೀದಿ ಮಾಡ್ಕೊಂಡು ತಿಂತೀರ. ಬಟ್ ರೈತರ ಪರಿಸ್ಥಿತಿ